ಯಾವ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಳ್ಳಿ? ಛೇ, ಅವ್ರಿಗೆ ಇನ್ನೊಂದು ಸೆಲೆಕ್ಟ್ ಮಾಡ್ಕೊಡು ಅಂತ ಹೇಳ್ಬಿಡ್ಬೇಕಿತ್ತು. ಇದೇನು ಫಂಕ್ಷನಿಗಲ್ಲ, ಅಷ್ಟೊಂದು ಗ್ರ್ಯಾಂಡ್ ಇರೋದು ಬೇಡ. ಯಾವ್ದಾರ ಸಲ್ವಾರ್ ಕಮೀಸು ಇಲ್ಲ ಸ್ವಲ್ಪ ಚೆನ್ನಾಗಿರೋದು ಕುರ್ತಿ ತೊಗೊಂಡ್ರಾಯ್ತು. ಸಂಜು, ನೀ ಏನು ಬರಂಗಿಲ್ಲ ಹೆಂಗೀಗ? ಬರ್ತೀನಣ್ಣ, ನೀನೇ ಹೇಳಿದಲ್ಲ ಇನ್ನೊಂದು ಡ್ರೆಸ್ ತಗೋ ಅಂತ ಹೇಳಿ. ಅಂದ್ರ ನೀನು ಇನ್ನೊಂದು ಡ್ರೆಸ್ ಸೆಲೆಕ್ಟ್ ಮಾಡಕ್ ಬಂದ್ಯಾ? ಖರೇನಾ ಅಂತ ಅನ್ಕೊಂಡ್ಯಾ ನಾನು ಹೇಳಿದ್ದು? ಅಂದ್ರೆ ನೀನ್ ಸುಳ್ಳು ಬಳ್ಳ ಹೇಳಿದ್ಯಾ? ನೀನ್ ನಿಜ ಹೇಳಿಲ್ಲ. ಅಯ್ಯೋ, ಅವಾಗ ನಾನು ಅವ್ರ ಹತ್ರ ಮಾತಾಡ್ಬೇಕಿತ್ತು, ಅದಕ್ಕೆ ಹಂಗ ಅನ್ನಪ್ಪ. ನೀನ್ ಅದನ್ನ ನಿಜ ತಗೊಂಡು ಇನ್ನೊಂದು ಡ್ರೆಸ್ ತಗೊಳಕ್ ಬಂದಿಯಲ್ಲ, ಇರ್ಲಿ ತಗೋ ನೋಡೋಣ ಅಂತ. ದಿಸ್ ಇಸ್ ಟೂ ಮಚ್ ಅಣ್ಣ. ನೀನ್ ನಾನು ಕೊಡಿಸ್ತೀನಿ ಅಂದಿತ್ತಾನೆ, ಅದಕ್ಕೆ ನಾನು ಇನ್ನೊಂದು ಡ್ರೆಸ್ ಸೆಲೆಕ್ಟ್ ಮಾಡ್ಕೊಳಕ್ ಬಂದಿದ್ದೆ. ಅದೆಲ್ಲ ಇರ್ಲಿ, ಈಗ ನೀನು ಫೋನ್ ನಂಬರ್ ಇಸ್ಕೊಂಡೆ ಅವ್ರ ಹತ್ರ? ಇಲ್ಲ. ಯಾಕೆ? ನಾನು ಹೇಳಿದ್ದೇನು, ನೀನ್ ಮಾಡಿದ್ದೇನು? ಈಗ ಹೆಂಗೆ ನೀನು ನನಗೆ ಮಾತು ಕೊಟ್ಟು ಡ್ರೆಸ್ ಕೊಡ್ಸಕತ್ತಿಲ್ಲಲ್ಲ, ಹಂಗೆ ನಾನು ಮಾತು ಕೊಟ್ಟು ಫೋನ್ ನಂಬರ್ ಇಸ್ಕೊಂಡಿಲ್ಲ. ಜೋಕ್ ಮಾಡ್ಬೇಡ ಸಂಜು, ಪ್ಲೀಸ್ ಫೋನ್ ನಂಬರ್ ತಗೊಂಡಿಯೋ ಇಲ್ಲೋ ಹೇಳು. ಫೋನ್ ನಂಬರ್ ತಗೊಂಡಿನಿ ಅಂದ್ರೆ ಮಾತ್ರ ಡ್ರೆಸ್ ಕೊಡಿಸ್ತೀಯಾ, ಇಲ್ಲಾಂದ್ರೆ ಕೊಡ್ಸೋದಿಲ್ಲ. ಹಂಗೇನಿಲ್ಲಪ್ಪ, ನೀನ್ ಫೋನ್ ನಂಬರ್ ತಗೊಂಡಿಯೋ ಇಲ್ಲೋ ಹೇಳು. ನೀ ತಗೊಂಡಿಲ್ಲ ಅಂತ ಅಂದ್ರೆ ನಾನು ನಿನಗೆ ಡ್ರೆಸ್ ಕೊಡಿಸ್ತೀನಿ. ಸುಮ್ಮನೆ ಜೋಕ್ ಮಾಡಿದೆ, ಪ್ರತಿಯೊಂದಕ್ಕೂ ಯಾಕೆ ಇಷ್ಟು ಸೀರಿಯಸ್ ಆಗ್ತಿದಿ? ಓ, ನಾನ್ ಸೀರಿಯಸ್ ಆಗಿರೋದಾ, ನೀನ್ ಸೀರಿಯಸ್ ಆಗಿರೋದಾ? ಅಷ್ಟಕ್ಕೂ ಇನ್ನೊಂದು ಡ್ರೆಸ್ ಕೊಡಿಸು ಅಂತ ಹೇಳಿ ನಾನೇನು ಕೇಳಿರ್ಲಿಲ್ಲ. ನೀನೇ 2-3 ಸರಿ ಒತ್ತಿ ಹೇಳ್ದಿ ಅಂತೇಳಿ ತಗೊಳಕ್ ಬಂದೆ. ಬೇಡ ಅಂದ್ರೆ ಬೇಡ ಬಿಡು, ನಾನೇನು ಫೋನ್ ನಂಬರ್ ತಗೊಂಡಿಲ್ಲ. ತಗೊಂಡ್ರು ಹರ್ಧ ಹಾಕಿ ಹೋಗ್ತೇನೆ. ಅಯ್ಯೋ, ಎಂತ ಕೆಲಸ ಮಾಡಿದೆ ನಾನು. ಫಸ್ಟ್ ಏಕಿನ ಹತ್ರ ಬಂದು ಫೋನ್ ನಂಬರ್ ಇಸ್ಕೋಬೇಕಿತ್ತು. ಸಂಜು, ನನ್ನ ಹತ್ರ ಮಾತಾಡ್ಬೇಡ ನೀನು. ನೀನು ಅದನ್ನ ಹರ್ಧ ಹಾಕಲ್ಲ ಅಂತ ನನಗೆ ಗೊತ್ತು. ಹರ್ಧ ಹಾಕ್ತೇನೆ ನೋಡಿ ಇವಾಗ. ನನಗೆ ಗೊತ್ತು ನೀನು ಹರ್ಧ ಹಾಕಲ್ಲ, ನಿನಗೆ ಹರ್ಧ ಹಾಕಕ್ಕೂ ಆಗೋದಿಲ್ಲ ಅದು. ಏನು ಅಷ್ಟೊಂದು ಕಾನ್ಫಿಡೆನ್ಸ್ ನನ್ನ ಮೇಲೆ? ಹರ್ಧ ಹಾಕ್ತೇನೆ ನೋಡಿ ಇವಾಗ, ನೋಡ್ತೀರಿ ನೀನೆ. ಹರ್ಧ ಹಾಕಕ್ ನೀನೇನು ಅದನ್ನ ಪೇಪರ್ ಮೇಲೆ ಬರ್ಕೊಂಡ್ಯಾ? ಮೊಬೈಲ್ನಾಗ ಫೀಡ್ ಮಾಡ್ಕೊಂಡಿರ್ತಿದ್ಯಾ ಅಷ್ಟ. ಅದು ಮೊಬೈಲ್ನಾಗ ಫೀಡ್ ಮಾಡ್ಕೊಂಡ್ರೆ ಡಿಲೀಟ್ ಮಾಡಕ್ ಬರಂಗಿಲ್ಲ, ಮಾಡ್ತೇನೆ ಬಿಡು. ಪ್ಲೀಸ್ ಪ್ಲೀಸ್ ಸಂಜು, ನೀನು ನನ್ನ ಮುದ್ದಿನ ತಂಗಿ ಅಲ್ಲ, ನೀನು ಏನು ಕೇಳಿದ್ರು ನಾನು ಕೊಡಿಸ್ತೇನಲ್ಲ. ನೀನು ಇದು ಒಂದು ಹೆಲ್ಪ್ ಮಾಡಲ್ಲೇನ ನನಗೆ? ಪ್ಲೀಸ್ ಸಂಜು. ಸರಿ, ತಪ್ಪಾಯ್ತಂತ 10 ಬಸ್ಕಿ ಹೊಡಿ. ಏನು? ಇಲ್ಲ ಇಲ್ಲ, ಪ್ಲೀಸ್ ಸಂಜು, ಮನೆಗೆ ಹೋಗಿ 10 ಅಲ್ಲ, ಬೇಕಂದ್ರೆ 50 ಬಸ್ಗೆ ಹೊಡಿತೀನಿ. ಇಲ್ಲ, ಫೋನ್ ನಂಬರ್ ಬೇಕು ಅಂತಂದ್ರೆ ಇಲ್ಲೇ ನಿಂತ ಕಾಲ ಮೇಲೆ 10 ಬಸ್ಗೆ ಹೊಡಿಬೇಕು, ಅಂದ್ರೆ ಮಾತ್ರ ನಿನಗೆ ನಂಬರ್ ಸಿಗ್ತೈತಿ. ಇಲ್ಲ ಅಂದ್ರೆ ಇಲ್ಲ ಬಿಡು, ನಾನು ಹೋಗ್ತೇನೆ. ನಿಂತ್ಕೋ ಸಂಜು. ಈಗ ನಿನ್ ಬಸ್ಗೆ ಹೊಡೆದು ತಪ್ಪಾದಂತ ಕೇಳ್ತೀಯೋ ಇಲ್ಲೋ ಹೇಳು. ಅಲ್ಲ, ನಿಮ್ಮ ಅಣ್ಣ ನಾನು, ಅದ್ರಾಗ ಬೇರೆ ನೀನು ಗೊತ್ತಿದ್ದಂಗ ಇಲ್ಲಿಯವ್ರಿಗೆಲ್ಲ ನಾನು ಯಾರು ಅಂತೇಳಿ ಗೊತ್ತು. ಈ ರೀತಿ ಎಲ್ಲ ನಾನು ಇಲ್ಲೇ ಪಬ್ಲಿಕ್ ಪ್ಲೇಸ್ ಒಳಗಡೆ ಬಸ್ಗೆ ಹೊಡೆದ್ರೆ ಅವರೆಲ್ಲ ಏನು ತಿಳ್ಕೊಂತಾರ, ಆಮೇಲೆ ದೊಡ್ಡ ಇಶ್ಯೂ ಮಾಡ್ತಾರ. ಸೋಷಿಯಲ್ ಮೀಡಿಯಾ ಒಳಗೆಲ್ಲ ವಿಡಿಯೋಸ್ ಬಂದ್ಬಿಡ್ತಾವು. ಪ್ಲೀಸ್ ಕಣೋ ಪುಟ್ಟ, ಅರ್ಥ ಮಾಡ್ಕೋ. ಅದ್ ಹೆಂಗ್ ನೀನು ನನಗೆ ಇನ್ನೊಂದು ಡ್ರೆಸ್ ಕೊಡ್ಸಲ್ಲ ಅಂದಿ? ಅಯ್ಯೋ ಸಾರಿ ಕಣೋ, ಬಸ್ಗೆ ಗಿಸ್ಕಿ ಏನು ಬೇಡ, ನಿನಗೆ ಇನ್ನೂ 2 ಡ್ರೆಸ್ ಕೊಡಿಸ್ತೇನೆ ಅಂತ. ಏನು ಬೇಕಾಗಿಲ್ಲ, ಆಮೇಲೆ ಬಂದು ತಮಾಷೆ ಮಾಡಿದೆ ಅಂತ ಹೇಳಿ ಕಾಲು ಎಳಿತಿದ್ದಿ. ಬೇಡ, ಈಗ ನಿಂತ್ಕೊಂಡು ನಿಂತ ಕಾಲ ಮೇಲೆ ತಗೋ. ನಾನೇನು ನಿನಗೆ ಆಮೇಲೆ ಕೊಡಿಸ್ತೀನಿ ಅನ್ನಕತ್ತಿಲ್ಲಲ್ಲ. ಸರಿ, ಅಟ್ಲೀಸ್ಟ್ 2 ಬಸ್ಗೆ ಹೊಡಿ. ಸರಿ ಬಿಡಪ್ಪ, ನಿನಗೆ ಎಲ್ಲಾರೆದ್ರಿಗೂ ನಿಮ್ಮ ಅಣ್ಣನ ಮರ್ಯಾದೆ ಹೋಗ್ಬೇಕು ಅಂತ ಅನ್ನೋಂಗಿತ್ತು ಅಂತಂದ್ರೆ ಸರಿ, ತಂಗಿಗೋಸ್ಕರ ಇಷ್ಟು ಮಾಡಲ್ಲ ಅಂತನಾ? ಒಂದ್ ವೇಳೆ ನಾಳೆ ನಾನು ಈ ಬಸ್ಗೆ ಹೊಡೆದಿದ್ದ ವಿಡಿಯೋ ವೈರಲ್ ಆದ್ರೂ ಎಲ್ಲರೂ ಜನ ರೀಸನ್ ಕೇಳ್ತಾರೆ. ಅವಾಗ ನಾನು ಹೇಳ್ತೀನಿ, ಈ ರೀತಿ ನಮ್ಮ ತಂಗಿ ನನಗೆ ಪನಿಷ್ಮೆಂಟ್ ಕೊಡಿಸಿದ್ಲು, ಐ ಮೀನ್ ನಾನು ಇನ್ನೊಂದು ಡ್ರೆಸ್ ಕೊಡಿಸ್ಲಿಲ್ಲ ಅಂತ ಹೇಳಿ ಮಾತು ತಪ್ಪಿದೆ ಅಂತ ಹೇಳಿ ಬಸ್ಗೆ ಹೊಡಕ್ ಹೇಳಿದ್ಲು. ಹಾಗಾಗಿ ಮಾತಿಗೆ ತಪ್ಪಿದ ಅಣ್ಣ ಆಗಿ ತಂಗಿ ಮಾತಿಗೆ ಬೆಲೆ ಕೊಟ್ಟು ಬಸ್ಗೆ ಹೊಡ್ಯಾಕತ್ತೀನಿ ಅಂತ ಹೇಳ್ತೀನಿ. ಊರ್ ಜನರ ಮುಂದೆಲ್ಲ ನಾನು ಹೀರೋ ಆಗ್ತಾನ. ಅವಾಗ ಜನನ ಅಂತಾರ, ದಿ ಗ್ರೇಟ್ ಅಭಯ್ ಶಾಪಿಂಗ್ ಮಾಲ್ ಒಳಗಡೆ ತಂಗಿಗೋಸ್ಕರ ಬಸ್ಗೆ ಹೊಡಿತಿದ್ದ, ಎಂತ ಗ್ರೇಟ್ ಅಣ್ಣ ಅಂತ ಹೇಳಿ ಹೀರೋ ಪಟ್ಟ ಕೊಡ್ತಾರ ನನಗೆ ಗೊತ್ತಾ. ಆಮೇಲೆ ಹುಡುಗಿರು ಕ್ಯೂ ಹಚ್ತಾರ. ಸಾಕಪ್ಪ ಸಾಕು, ಒಂದ್ ಕೆಲಸ ಮಾಡು, 2 ಬಸ್ಗೆ ಬೇಡ, 10 ಬಸ್ಗೆನೆ ಹೊಡಿ, ಇನ್ನೂ ಜಾಸ್ತಿ ವೈರಲ್ ಆಗ್ಲಿ ನಿನ್ ಶಾರ್ಟ್ಸ್. ಏನ್ ಸಂಜು, ನಿಜವಾಗ್ಲೂ ಹೇಳಕತ್ತೀಯಾ? ಹೌದು, ನಿಜವಾಗ್ಲು ನಾನು ಇವಾಗ ಸ್ಟ್ರಿಕ್ಟ್ ತಂಗಿ. ನಿನ್ ಬಸ್ಗೆ ಹೊಡಿ. ನೀನು ಹೇಳಿದಲ್ಲ ನೀನು ವೈರಲ್ ಆಗ್ಬೇಕು ಅಂತ ಹೇಳಿ, ಮತ್ತೆ ಮಾತಿಗೆ ತಪ್ಪಿದ ಅಣ್ಣ ಆಗ್ತೀಯಾ? ಇಲ್ಲ ಅಲ್ಲ, ತಂಗಿ ಮಾತನ್ನ ನೆರವೇರಿಸಿದಂತ ಅಣ್ಣ ಆಗಿ ಬಸ್ಗೆ ಹೊಡೆದು ವಿಡಿಯೋನ ವೈರಲ್ ಮಾಡ್ಕೊ. ಅಷ್ಟಲ್ಲ, ದಿ ಗ್ರೇಟ್ ಅಭಯ್ ಅವರು ತಂಗಿ ಮಾತಿಗೆ ಬೆಲೆ ಕೊಟ್ಟು ಬಸ್ಗೆ ಹೊಡೆದಾರೆ ಅಂತ ಜನ ಹೇಳ್ತಾರ. ಅಷ್ಟ ಅಲ್ಲ, ಇನ್ನೊಂದು ಡ್ರೆಸ್ ಕೊಡ್ಸಿಲ್ಲ ಅನ್ನೋ ಕಾರಣಕ್ಕೆ ಬಸ್ಗೆ ಹೊಡೆದಿರೋದಲ್ಲ, ಫೋನ್ ನಂಬರು ತಂಗಿ ಇನ್ನೊಬ್ರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಳ್ಳಿಲ್ಲಲ್ಲ, ಆ ರೀಸನ್ ನಾನು ಹೇಳ್ತೀನಿ, ಅವಾಗ ಗೊತ್ತಾಗ್ತೈತಿ. ರೆಡಿನಾ? ಬಸ್ಗೆ ಹೊಡಿ. ಸಾರಿ ಕಣೋ ಪುಟ್ಟ, ಪ್ಲೀಸ್. ನೋ. ಸರಿ ಬಿಡು. ಸಾಕು, ಬೇಡ. ನೀನಲ್ಲ ನಾನು ಬಸ್ಗೆ ಹೊಡಕ್ ಹೇಳಿದ್ದು. ಇಲ್ಲ, ಏನೋ ಹೇಳ್ದೆ, ಚೆನ್ನಾಗ್ ಕಾಣಲ್ಲ, ಸಾರಿ. ಹೋಗ್ಲಿ ಬಿಡು, ಫೋನ್ ನಂಬರ್ ಕೊಡ್ತೀಯಾ? ಕೊಡ್ತೇನಣ್ಣ, ನಿನ್ಗೋಸ್ಕರ ಅಷ್ಟು ಮಾಡಲ್ಲ ಅಂತೇನಾ? ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಂಡೇನಿ, ಕೊಡ್ತೀನಿ ತಗೋ. ಅದೇನಿಷ್ಟೊತ್ತನ ಹಾರಾಡಕತ್ತಿದ್ದಿ, ಜಗಳ ಮಾಡಕತ್ತಿದ್ದಿ, ಸಿಟ್ ಮಾಡಿದಿ, ಸಡನ್ ಆಗಿ ಒಂದ್ ಬಸ್ಗೆ ಹೊಡೆದ್ ಕೂಡ್ಲೆ ಏನ್ ಅಷ್ಟು ಸಾಫ್ಟ್ ಆಗ್ಬಿಟ್ಟಲ್ಲ, ಐಸ್ ತರ ಕರ್ಗೋಗ್ಬಿಟ್ಟಿ. ಮತ್ತೆ ಇನ್ನೇನಣ್ಣ, ನೀನು ಇಷ್ಟೆಲ್ಲ ಹೆಸರು ಮಾಡಿದಿ, ಎಲ್ಲರಿಗೂ ಆಲ್ಮೋಸ್ಟ್ ನಿನ್ ಗೊತ್ತು. ಇಂಥ ಪಬ್ಲಿಕ್ ಪ್ಲೇಸ್ ಒಳಗಡೆ ನೀನು ನನ್ನ ಸಲುವಾಗಿ ಬರೀ ಒಂದು ನಾರ್ಮಲ್ ಸಿಲ್ಲಿ ಮ್ಯಾಟ್ರ್ ಸಲುವಾಗಿ ನನ್ನ ಬಸ್ಗೆ ಹೊಡಿ ಅಂದ ತಕ್ಷಣ ನೀನು ಹೊಡಕ್ಕೆ ಶುರು ಮಾಡ್ಬಿಟ್ಟಿ. ಇದರಿಂದ ನನಗೆ ಗೊತ್ತಾಗ್ತೈತಿ ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಐತಿ ಅಂತಂದು ಹೇಳಿ. ಸಾರಿ ಕಣೋ, ಇನ್ನೊಂದ್ಸರಿ ಹಿಂಗೆಲ್ಲ ಮಾಡಲ್ಲ. ಇರ್ಲಿ ಬಿಡು, ಅದು ಫೋನ್ ನಂಬರ್ ನಾನು ಕಳಿಸ್ತೀಯಾ? ಆಲ್ರೆಡಿ ನಿನಗೆ ವಾಟ್ಸಪ್ ಮಾಡಾಯ್ತು. ಏನು ಆಲ್ರೆಡಿ ವಾಟ್ಸಪ್ ಒಳಗೆ ಕಳಿಸ್ಕೊಟ್ಟಿಯಾ? ಮತ್ತೆ ಸುಮ್ಮನೆ ನಾಟಕ ಮಾಡಕ ಪನಿಷ್ಮೆಂಟ್ ಅದು ಇದು ಅಂತ ಹೇಳಿದ್ದೇನು? ಏನಿಲ್ಲ, ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಐತಿ ಅಂತ ಹೇಳಿ ನೋಡ್ಬೇಕಿತ್ತು, ಅದಕ್ಕೆ ಅಂದೆ. ಈಗೇನು ನಾನು ಬಸ್ಗೆ ಹೊಡಿಬೇಕಾ? ಬೇಡ ಬಿಡು, ಅಂದಂಗ ಅವ್ರು ನಿನಗೇನಾರ ಎಂಗೇಜ್ಮೆಂಟಿಗೆ ಬಾ ಅಂತ ಕರೆದ್ರ? ಅಯ್ಯೋ ಅಣ್ಣ,
ನಾನು ಜಸ್ಟ್ ಅವರಿಗೆ ಡ್ರೆಸ್ ಕೊಟ್ಟಿದ್ದಷ್ಟೇ. ಐ ಮೀನ್ ನಾವೇನ್ ಡ್ರೆಸ್ ಕೊಡ್ಸಿಲ್ಲ. ನಾನು ತಗೋಬೇಕಾಗಿರೋ ಡ್ರೆಸ್ನ ಅವ್ರು ತಗೋತೇನೆ ಅಂದ್ರೆ ಸರಿ ಆಯ್ತು ಅಂತ ಬಿಟ್ಕೊಟ್ಟೆ ಅಷ್ಟೇ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಅವರು ಸಂಧ್ಯಾ ಅವ್ರು ಸೆಲೆಕ್ಟ್ ಮಾಡ್ಕೊಟ್ಟಿರೋ ಡ್ರೆಸ್ ಐತಲ್ಲ, ಆ ಡ್ರೆಸ್ಗಿಂತನೂ ಸಖತ್ತಾಗೈತಿ. ನನಗೆ ಅದೇ ಇಷ್ಟ ಆಯ್ತು. ಅದೆಲ್ಲ ಇರ್ಲಿ, ಅವ್ರು ನಿನಗೆ ಎಂಗೇಜ್ಮೆಂಟ್ ಕರೆದ್ರು ಇಲ್ಲೋ? ಅಣ್ಣ ಹಿಂಗೆಲ್ಲ ಸಿಕ್ಕಲ್ಲ, ಎಲ್ಲರೂ ಹಿಂಗೆ ಹೊರಗಡೆ ಬಂದಲ್ಲಿ ಫ್ರೆಂಡ್ಸ್ ಆಗ್ಯಾರ ಅಂದ ತಕ್ಷಣ ಅವ್ರು ನಮಗೆ ಕರಿತಾರೇನು? ಅದು ನಾವು ಅವ್ರು ಕರಿಬೇಕಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಸರಿ, ನೀನು ಇನ್ನೊಂದು 2 ಡ್ರೆಸ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತೀರು. ಒಂದು 5 ಮಿನಿಟ್ಸ್ ಹಿಂಗೋ ಹಂಗೆ ಬರ್ತೇನೆ ಆತಾ? ಎಲ್ಲಿ ಹೊಂಟಿಯೋ? ನಿನಗೆ ನಾನು ಏನು ಹೇಳಿನಿ ಅಷ್ಟ ಮಾಡ ಆತಾ. ಇನ್ನು 2 ಡ್ರೆಸ್ ಸೆಲೆಕ್ಟ್ ಮಾಡ್ಕೊ. ನಿನ್ನ ಹತ್ರ ಆರಾಮಾಗಿ ಟೈಮ್ ಐತಿ. ಒಂದೇ ಒಂದು 5 ಮಿನಿಟ್ಸ್ ಅಷ್ಟೇ. ಏ ಅಣ್ಣ ಪ್ಲೀಸ್ ಪುಟ, 5 ಮಿನಿಟ್ಸ್ ಬಂದೆ. ಇವನಿಗೆ ಯಾವಾಗ ಏನೇನಾಗ್ತೈತಿ ನನಗಂತೂ ಗೊತ್ತಿಲ್ಲಪ್ಪ. ಇವ್ನ ಮದುವೆ ಆಗೋ ಹುಡುಗಿ ಇವನಾಗಿರ್ಬೇಕು ಒಂದು, ಇಲ್ಲಾಂದ್ರೆ ಸುಮ್ಮನೆ ಮನೆ ಒಳಗಡೆ ಕೆಲಸ ಮಾಡ್ಕೊಂಡು ಇವ್ನು ಹೇಳ್ದಂಗೆ ಕೇಳ್ಕೊಂಡು ಹೋಗುವಂತವ್ರು ಸಿಕ್ಕರೆ ಒಳ್ಳೇದು. ಆದ್ರೂ ಇವನ ಮದುವೆ ಆಗೋ ಹುಡುಗಿ ಜೀವನ ಬಹಳ ಕಷ್ಟ. ಯಾವಾಗ ಹೆಂಗಿರ್ತಾನ ಅನ್ನೋದ ಗೊತ್ತಾಗಂಗಿಲ್ಲ. ಆದ್ರೂ ನಮ್ಮ ಅಣ್ಣ ಗ್ರೇಟ್, ನನ್ನನ್ನ ಇಷ್ಟು ಪ್ರೀತಿ ಮಾಡ್ತಾನ. ಇನ್ನು ಅವನ ಮದುವೆ ಆಗೋ ಹುಡುಗಿನ ಇನ್ನೂ ಚೆನ್ನಾಗಿ ನೋಡ್ಕೊಂತಾನ. ಯಾವಾಗ್ಲೂ ಅವ್ರು ಚೆನ್ನಾಗಿರ್ಬೇಕಷ್ಟ. 2 ಡ್ರೆಸ್ ಬೇಡ, ಸುಮ್ಮನೆ ಯಾಕೆ ಖರ್ಚು ಮಾಡ್ಸೋದು ನಮ್ಮ ಅಣ್ಣಗ. ಒಂದೇ ಒಂದು ಡ್ರೆಸ್ ತಗೊಂತೀನಿ, ಬೇಡ ಸಿಂಪಲ್ ಆಗಿರೋದು ಒಂದು 600-700 ಒಳಗೆ ತಗೊಂಡ್ಬಿಡ್ತೀನಿ. ಜಾಸ್ತಿ ಎಲ್ಲ ತಗೊಂಡು ಮೊದಲೇ ಅವನು ದುಡ್ಡಿರಲ್ಲ ಅಂತಿರ್ತಾನ. ಅವನಿಗೂ ಆ ಖರ್ಚು ಈ ಖರ್ಚು ಅಂತ ಇರ್ತಾವೆ. ಮತ್ತು ನಾಳೆ ಮದುವೆ ಅಂತೆಲ್ಲ ಆದಮೇಲೆ ಸೇವಿಂಗ್ಸ್ ಎಲ್ಲ ಇರಬೇಕು. ಅಯ್ಯೋ ನಾನಂತೂ ನೋಡು ಈಗ ಏನೇನೆಲ್ಲ ಯೋಚನೆ ಮಾಡಾತೇನೆ. ಆದರೂ ನಮ್ಮ ಅಣ್ಣ ಗ್ರೇಟ್. ಇಷ್ಟ ಸಾಕ? ಮತ್ತೇನಾರ ತಗೋತಿ? ಸದ್ಯಕ್ಕೆ ಇಷ್ಟು ಸಾಕು. ಓದಿದ್ದೆಲ್ಲ ಬೇರೆ ಶಾಪಿಂಗ್ ಸೆಂಟರ್ ಒಳಗೆ ತಗೋತೀನಿ. ಇಲ್ಲೇ ಭಾಳ ಕಾಸ್ಟ್ಲಿ ಐತಲ್ಲ, ಇಷ್ಟ ಸಾಕು. ಹೌದಾ? ಆದರೂ ಚೆನ್ನಾಗಿರೋ ಐಟಮ್ಸ್ ಸಿಕ್ತಲ್ಲ. ಆದರೂ ನೀನು ಅವರು ಯಾರವರು ಸಿಕ್ಕಿದ್ರಲ್ಲ, ಆ ಹುಡುಗಿ ಆಕೀಗ ಕೊಡಿಸಿದಲ್ಲ ಡ್ರೆಸ್, ಐ ಮೀನ್ ಸೆಲೆಕ್ಟ್ ಮಾಡಿಕೊಟ್ಟಲ್ಲ, ಆ ಡ್ರೆಸ್ಸು ಅಷ್ಟು ಸಖತ್ತಾಗಿತ್ತು ಕಣೆ. ಹೌದಲ್ಲ? ನನಗೂ ಭಾಳ ಇಷ್ಟ ಆಯ್ತದ ಡ್ರೆಸ್. ಅವರಿಗೆ ಚೆನ್ನಾಗಿ ಸೂಟ್ ಆಗ್ತೈತಿ. ನನಗೀಗ ಅನ್ಸಾತೈತಿ ಇನ್ನೊಂದು ಸ್ವಲ್ಪ ಹುಡುಕಾಡಿ ಆ ಡ್ರೆಸ್ ತಗೋಬೇಕಿತ್ತು ಅಂತ ಹೇಳಿ. ಇಲ್ಲ, ನೀನು ತಗೊಂಡಿರೋ ಡ್ರೆಸ್ ಏನೈತಲ್ಲ ನಿನ್ನ ಎಂಗೇಜ್ಮೆಂಟಿಗೆ ಕರೆಕ್ಟ್ ಆಗೈತಿ. ಅವರು ಫಂಕ್ಷನಿಗೆ ಅಲ್ಲೇ ಹೋಗ್ತೀನಿ ಅಂದಾರಲ್ಲ, ಅಲ್ಲಿ ಹಾಕೊಳಕ್ಕೆ ಅವರಿಗೆ ಚೆನ್ನಾಗೈತಿ. ಸೊ ಹಾಗಾಗಿ ಇಬ್ರು ಕರೆಕ್ಟಾಗಿನ ಸಿಕ್ಕಿದಾವ್. ಹೌದಾ? ಸರಿ ನಡಿ ಹೋಗೋಣ. ಇನ್ನೂ ಒಂದು ಸ್ವಲ್ಪ ಎಲ್ಲ ಶಾಪಿಂಗ್ ಐತಿ. ಇನ್ನೊಂದು 2 ವಾರ ಆಗ್ತೈತಿ. ನಡೀತೈತಲ್ಲ ನಿನಗೆ? ನಡೀತೈತಿ. ಅಕ್ಕ ಮೆಸೇಜ್ ಮಾಡಿದ್ಲಿ ಇನ್ನೂ ಎಷ್ಟೊತ್ತಾಗ್ತೈತಿ ಅಂತ ಹೇಳಿ. ನಾನು ಇನ್ನೊಂದು ಸ್ವಲ್ಪ ಆಗ್ತೈತಿ ಅಂತ ಹೇಳಿ ಕಳಿಸಿದ್ದೆ ಮೆಸೇಜ್. ಹೌದಾ? ಇನ್ನೊಂದು 2 ಅವರ್ಸ್ ಆಗ್ತೈತಿ ಅಂತ ಹೇಳ್ಬಿಡು. ಎಲ್ಲ ಶಾಪಿಂಗ್ ಇವತ್ತ ಮುಗಿಸ್ಕೊಂಡ್ಬಿಡೋಣ. ಸರಿಯಪ್ಪ ಆಯ್ತು ನಡಿ. ಡ್ರೆಸ್ ಎಲ್ಲ ಪರ್ಫೆಕ್ಟ್ ಆಯ್ತಲ್ಲ? ಹ್ಞೂನಪ್ಪ ಪರ್ಫೆಕ್ಟ್ ಆಗೈತಿ. ಅಂದ್ರೆ ಆಲ್ಟ್ರೇಷನ್ ಏನಾರ ಬೇಕಿತ್ತು ಅಂತಂದ್ರೆ ಇಲ್ಲೇ ಎಲ್ಲಾರ ಮಾಡಿಸ್ಕೊಂಡು ಹೋಗಿ ಬರ್ತೈತೆ. ಅದಕ್ಕೆ ಇಲ್ಲಪ್ಪ ಅಷ್ಟೇ ಸಾಕು, ಕರೆಕ್ಟ್ ಆಗೈತಿ. ತೀರಾ ಫಿಟ್ ಆದ್ರೂ ಚೆನ್ನಾಗಿ ಅನ್ಸೋದಿಲ್ಲ. ಸರಿ ಹಂಗಂತ ನಡಿ. ಹಲೋ ಮೇಡಮ್, ಇರ್ರಿ ಒಂದು ನಿಮಿಷ. ಅಯ್ಯೋ ಇವನು ಯಾಕೆ ಬಂದಪ್ಪ ಈಗ? ಯಾರ ಅದನ್ನ? ಅದು FM ಒಳಗಡೆ RJ ಅದಾರಲ್ಲ ಅಭಯ್ ಅವರು. ಸರ್ ನೀವಾ? ಮತ್ತೆ ನಾವೇನು ಮಾಡಿದ್ವಿ? ಹಿಂಗೆ ಯಾಕೆ ಬಂದು ಸಿಟ್ಟಿದ್ದ ಕೇಳಾಕತ್ತೀರಿ? ನಿಮ್ಮ ತಂಗಿಗೆ ನಮ್ಮ ಫ್ರೆಂಡು ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿ ಕೊಟ್ರಲ್ಲ. ನಿಜ ಹೇಳ್ಬೇಕಂದ್ರೆ ಈ ಡ್ರೆಸ್ಗಿಂತ ಅದೇ ಡ್ರೆಸ್ ಚೆನ್ನಾಗೈತಪ್ಪ. ಅಯ್ಯೋ ಅದು ಹಂಗಲ್ಲ ರೀ ಮೇಡಮ್. ಅಲ್ಲ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ವಿ, ಒಂದು ಥ್ಯಾಂಕ್ಸ್ ಆದ್ರೂ ಹೇಳಿದ್ರ ನೀವು? ಹೋಗ್ಲಿ. ಅಯ್ಯೋ ಅಲ್ಲಿ ಥ್ಯಾಂಕ್ಸ್ ಹೇಳಿದ್ವಲ್ಲ ಸರ್, ನೀವು ಥ್ಯಾಂಕ್ಸ್ಗೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿರೋದಾ? ಆದ್ರೂ ಭಾಳ ಮೋಸ ರೀ ನಿಮ್ದು. ಹೆಲ್ಪ್ ಮಾಡಿದವರಿಗೆ ಈ ರೀತಿ ಮಾಡ್ತೀರಂತ ಅನ್ಕೊಂಡಿರ್ಲಿಲ್ಲ. ಆದ್ರೂ ಅವ್ರು ಸಂಧ್ಯಾ ಮೇಡಮ್ ಅವ್ರು ಅದಾರಲ್ಲ, ಭಾರಿ ಇದಾರ ಬಿಡ್ರಿ. ನಾನೇನಪ್ಪ ಮಾಡಿದೆ ಇವರಿಗೆ? ಯಾಕೆ ಸರ್ ನಾನೇನು ಮಾಡಿದೆ ನಿಮಗೆ? ಅಲ್ಲ ನಿಮ್ಮ ಫ್ರೆಂಡ್ ಎಂಗೇಜ್ಮೆಂಟು, ಆ ಎಂಗೇಜ್ಮೆಂಟಿಗೆ ಅಂತ ಹೇಳಿ ಅವ್ರು ಒಂದು ಡ್ರೆಸ್ ಸೆಲೆಕ್ಟ್ ಮಾಡಿದ್ರು. ಸೇಮ್ ಟೈಮು ನಮ್ಮ ತಂಗಿನೂ ಅದರ್ ಡ್ರೆಸ್ನ ಸೆಲೆಕ್ಟ್ ಮಾಡಿದ್ಲು. ನಿಜ ಹೇಳ್ಬೇಕಂದ್ರೆ ಅವಳೇನು ಆ ಡ್ರೆಸ್ ಬಿಟ್ಕೊಡಕ್ ರೆಡಿ ಇರಲಿಲ್ಲ. ನಾನು ಅವಳನ್ನ ಕನ್ವಿನ್ಸ್ ಮಾಡಿದ್ದು. ಯಪ್ಪ ಎಷ್ಟು ಸುಳ್ಳು ಹೇಳ್ತಾರೆ ಇವರು. ಆ ಹುಡುಗಿ ಏನೋ ಬಿಟ್ಕೊಟ್ಟು ಹೋಗಿದ್ರು ಪಾಪ. ಇವರ ಬಂದು ಆಮೇಲೆ ಜಗಳ ಮಾಡ್ದವ್ರಲ್ಲ ನಮ್ಮ ಹತ್ರ. ಅಲ್ಲ ಸರ್, ನಿಮ್ಮ ತಂಗಿ ನಮ್ಗೆ ಆಯ್ತು ತಗೊಳ್ರಿ ಅಂತ ಹೇಳಿ ಬಿಟ್ಕೊಟ್ಟು ಹೋಗಿದ್ರು. ನೀವಲ್ಲ ಆಮೇಲೆ ಬಂದು ಜಗಳ ಮಾಡಿ ಅದು ಬೇಕು ಅಂತ ಹೇಳ್ತಾ ಇದ್ದಿದ್ದು. ಇಲ್ಲಿಲ್ಲ, ನಮ್ಮ ತಂಗಿ ಬಗ್ಗೆ ನನಗೆ ಗೊತ್ತಿಲ್ಲ. ಈಗಿಲ್ಲೇ ನಿಮ್ಮ ಹತ್ರ ಕೊಟ್ಟೇನೆ ಅನ್ನೋ ಥರ ಮಾಡ್ತಿದ್ಲು. ಆಮೇಲೆ ಅಲ್ಲಿ ಹೋಗಿ ಜಗಳ ಮಾಡ್ತಿದ್ಲು. ಅದ್ರ ಸಲುವಾಗಿ ನಾನು ಕೇಳಕ್ ಬಂದಪ್ಪ. ನನ್ನನ್ನ ಬಿಟ್ಟಿದ್ಲಕ್ಕಿ ಗೊತ್ತಾ ನಿಮ್ಮ ಹತ್ರ ಕೇಳಕ್ಕೆ? ಸರಿ ಇವಾಗ ಏನಾದ್ ಸರ್? ನಿಮ್ಗೆ ಆ ಡ್ರೆಸ್ ವಾಪಸ್ ಕೊಡ್ಲಾ? ನಿಮ್ಮ ತಂಗಿ ಕೊಟ್ಬಿಡ್ತೀರಾ? ನಾನು ಬೇರೆ ಡ್ರೆಸ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲ ಅಂತಂದ್ರೆ ಬೇಡ ಬಿಡ್ರಿ, ಈ ಡ್ರೆಸ್ ನಿಮ್ಮ ತಂಗಿ ಕೊಡ್ರಿ. ನಿಮ್ಮ ತಂಗಿ ತಗೊಂಡಿರೋ ಡ್ರೆಸ್ ನಾನು ಕೊಟ್ಬಿಡ್ರಿ. ಸುಮ್ಮನೆ ಯಾಕಿದೆಲ್ಲ ಕಾಂಟ್ರವರ್ಸಿ? ಅಯ್ಯೋ ಮೇಡಮ್, ಇಷ್ಟಕ್ಕೆಲ್ಲ ಸಿಟ್ಟ ಆಗ್ಬೇಡ್ರಿ. ಅದು ಏನು ಗೊತ್ತಾ, ನಿಮ್ದು ಎಂಗೇಜ್ಮೆಂಟು ನೀವು ನಮ್ಮನ್ನು ಕರೀಲೇ ಇಲ್ಲ. ನಿಮ್ ಕರಿಬೇಕಿತ್ತ? ಅಲ್ಲ ಇಷ್ಟೆಲ್ಲ ಹೆಲ್ಪ್ ಮಾಡ್ಕೊಂಡಿರಿ, ಅದ್ರಾಗ ಬೇರೆ ನಾವೆಲ್ಲ ಫ್ರೆಂಡ್ಸ್ ಆಗಿವಿ. ಮತ್ತು ನನ್ನನ್ನು ಕರೆದಿಲ್ಲ ಅಂತಂದ್ರೆ ನನಗೆ ಬೇಜಾರಾಗ್ತೈತೋ ಇಲ್ಲೋ? ಅಲ್ಲ ನೀವು ನನ್ನ ಫ್ರೆಂಡ್ ಎಂಗೇಜ್ಮೆಂಟಿಗೆ ಬರ್ತೀರಾ? ಯಾಕೆ ಬರಬಾರ್ದು ಸಂಧ್ಯಾ ಅವರೇ? ಅದು ಹಂಗಲ್ಲ, ನೀವು ಬರ್ತಿರೋ ಇಲ್ಲೋ ಅನ್ಕೊಂಡು. ನೋಡ್ರಿ, ಇವಾಗ ನಾನು ಬರ್ತೇನೆ ಅಂತ ಹೇಳಿದ್ರು ನೀವು ಡೌಟ್ ಪಡಾತ್ರಿ. ಏನ್ರಿ ಮೇಡಮ್ ಅವರೇ, ಅಂದಂಗೆ ನಿಮ್ಮ ಹೆಸರೇ ಗೊತ್ತಾಗ್ಲಿಲ್ಲ ನನಗೆ. ಅದು ನನ್ನ ಹೆಸರು ರಶ್ಮಿ ಸರ್. ಸರಿ ರಶ್ಮಿ ಅವರೇ, ನಿಮ್ಮ ಎಂಗೇಜ್ಮೆಂಟ್ ಯಾವಾಗ ಹೇಳ್ರಿ, ನಾನು ಬರ್ತೇನಂತ. ಅದು ಪರವಾಗಿಲ್ಲ. ಸಂಧ್ಯಾ ಅವರೇ, ನೀವು ನಿಮ್ಮ ನಂಬರ್ ಹೇಳ್ರಿ, ಅಲ್ಲಿಗೆ ನಾನೊಂದು ಹಾಯ್ ಅಂತ ಕಳಿಸ್ತೀನಿ. ಅವಾಗ ನೀವು ಎಲ್ಲಿಗೆ ಬರಬೇಕು, ಯಾವತ್ತು ಎಂಗೇಜ್ಮೆಂಟು ಎಲ್ಲ ಡೀಟೇಲ್ಸ್ ಕಳಿಸ್ಬಿಟ್ರೆ ನಾನು ಸೀದಾ ನಮ್ಮ ತಂಗಿನ ಕರ್ಕೊಂಡಲ್ಲೇ ಬಂದ್ಬಿಡ್ತೇನಂತ. ಅಲ್ಲ ಎಂಗೇಜ್ಮೆಂಟ್ ಇರೋದು ನಮ್ಮ ಫ್ರೆಂಡಿಂದು. ಅವಳು ನಿಮ್ಮನ್ನ ಕರಿಬೇಕು ಅಂದ್ರೆ ನಿಮ್ಮಿಬ್ರು ಫೋನ್ ನಂಬರ್ಸ್ ಎಕ್ಸ್ಚೇಂಜ್ ಆಗಬೇಕು. ಅದು ಬಿಟ್ಟು ನೀವು ನನ್ನ ಫೋನ್ ನಂಬರ್ ಕೇಳಕತ್ತೀರಿ. ಅಲ್ಲ ಸಂಧ್ಯಾ ಅವರೇ, ನೀವು ಏನಪ್ಪ ನೋಡಿದ್ರೆ ಎಷ್ಟು ಹುಷಾರು ಅನ್ನಿಸ್ತೀರಿ. ಇಷ್ಟು ಯೋಚನೆ ಮಾಡೋಕ್ಕಾಗಲ್ಲ. ಪಾಪ ನಿಮ್ಮ ಫ್ರೆಂಡು ಎಂಗೇಜ್ಮೆಂಟ್ ಒಳಗಡೆ ಅಂದ್ರೆ ಎಂಗೇಜ್ಮೆಂಟ್ ಪ್ರಿಪ್ರೇಷನ್ ಒಳಗಡೆ ಫುಲ್ ಬಿಸಿ ಆಗಿರ್ತಾರೆ. ಅವ್ರಿಗೆ ನನಗೆ ಮೆಸೇಜ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ನಾನು ಮೆಸೇಜ್ ಕಳಿಸಿದ್ರು ಅವ್ರಿಗೆ ನೆನಪಿರೋದಿಲ್ಲ. ಸೊ ನಿಮಗೆ ನಾನು ಕಳಿಸ್ಬಿಟ್ಟೆ ಅಂತ ಅಂದ್ರೆ ನಿಮಗೆ ಇಮಿಡಿಯೇಟಾಗಿ ನೆನಪಾಗ್ಬಿಡ್ತೈತಿ. ಆವಾಗ ನೀವು ಎಲ್ಲ ಏನು ಯಾವಾಗ ಅಂತಂದೇಳಿ ಆರಾಮಾಗಿ ನನ್ನ ಹತ್ರ ಚಾಟ್ ಎಲ್ಲ ಮಾಡಿ ಕೇಳ್ಕೊಬೋದಲ್ಲ. ನಾನು ಚಾಟ್ ಎಲ್ಲ ಮಾಡಿ ತಿಳ್ಕೊಬೋದಲ್ಲ, ಅದಕ್ಕೆ ಹೇಳಿದ್ದಪ್ಪ. ಏನಿ ಮನುಷ್ಯ ಏನೇನೋ ಮಾತಾಡಕತ್ತಾನ. ಸರ್ ನಿಮಗೆ ನಾನು ಎಂಗೇಜ್ಮೆಂಟಿಗೆ ಕರಿಬೇಕಾ? ಸರಿ ಆಯ್ತು, ಕರಿತೇನೆ ತಗೊಳ್ರಿ. ತಪ್ಪದ ಬರ್ರಿ ಆಯ್ತಾ? ಅಲ್ಲ ನನ್ನ ನಂಬರ್ ಇಲ್ಲ ಏನಿಲ್ಲ, ಹೆಂಗೆ ನೀವು ಕರಿತೀರಿ? ಅದು ನೀವು ಹೇಳಿದ್ರಲ್ಲ ನಮ್ಮ ಫ್ರೆಂಡಿಗೆ ನೀವು ನಂಬರ್ ಕೊಡ್ರಿ, ಅವಳಿಗೆ ಹೇಳ್ತೇನೆ ನಾನು, ಅವಳೆಲ್ಲ ಕಳಿಸ್ತಾಳೆ ನಿಮ್ಗೆ. ಓಕೆ ಥ್ಯಾಂಕ್ ಯು ರಶ್ಮಿ ಅವರೇ. ನಿಮ್ಮಿಂದ
ನಿಮ್ಮಿಂದ ಭಾಳ ಉಪಕಾರ ಆಯ್ತು. ಸರಿ ಆಯ್ತು, ನೀವು ನಿಮ್ಮ ನಂಬರ್ ಹೇಳ್ರಿ, ಅವಳು ಸೇವ್ ಮಾಡ್ಕೊಂತಾಳ. ಸಂಧ್ಯಾ ಅವರೇ, ನನ್ನ ನಂಬರ್ ಹೇಳ ನಿಮ್ಗೆ? ಯಾಕೋ ಬಿಡಲ್ಲ ಅಂತ ಕಾಣ್ತೈತಿ, ಹೋಗ್ಲಿ ಬಿಡು. ಅದು ನಾನು ನನ್ನ ನಂಬರು. ಬೇಡ ಬಿಡ್ರಿ, ನಿಮಗೆ ನನ್ನನ್ನು ಕರೆಯೋದೇನು ಇಷ್ಟ ಇಲ್ಲ. ಪಾಪ ನಿಮ್ಮ ಫ್ರೆಂಡ್ ನನ್ನನ್ನು ಕರಿಬೇಕನ್ನಕತ್ತಾರ, ನಿಮ್ಗೆ ನನ್ನನ್ನು ಕರೆಯೋಕೆ ಇಂಟ್ರೆಸ್ಟ್ ಇಲ್ಲ. ಸರಿ ಬಿಡ್ರಿ, ಬೇಡ, ಪರವಾಗಿಲ್ಲ. ಏನ ನೀನ ಪಾಪ ಅವ್ರು ಅಷ್ಟೆಲ್ಲ ಕೇರ್ ತಗೊಂಡು ಕೇಳಕತ್ತಾರ, ನೀನ್ ಯಾಕೆ ಹಿಂಗ್ ಮಾಡ್ತಿದಿ? ಅವರೇ ನಿನಗೇನು ಕೆಟ್ಟೋರ್ ತರ ಕಾಣಕತ್ತಾರ. ಅದ್ರಾಗ ಬೇರೆ ಅವ್ರು ಎಷ್ಟು ರೆಪ್ಯೂಟೆಡ್ ಪರ್ಸನ್ ನಿನ್ಗ ಗೊತ್ತಲ್ಲ. ಹೌದು ಕಣೆ, ಆದ್ರೆ ನನ್ಗೆ ಫೋನ್ ಕೊಡ್ಸಿದ್ ನಮ್ಮ ಅಕ್ಕ, ನನ್ನ ನಂಬರ್ ಬೇರೆ ಯಾರಿಗೂ ನಾನು ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಪರವಾಗಿಲ್ಲ ಬಿಡು, ಇವ್ರಲ್ಲ ಪಾಪ ಏನು ಮಿಸ್ಯೂಸ್ ಮಾಡ್ಕೊಳಲ್ಲ, ಕೊಡು. ಸರಿ, ಏನೋ ನೀ ಹೇಳ್ತಿ ಅಂತ ಹೇಳಿ ಕೊಡ್ತೀನಿ. ಏನಾರ ಹೆಚ್ಚು ಕಡಿಮೆ ಆಗ್ಬೇಕು ನೋಡ್, ಮತ್ತ ನಿನ್ಗೂ ನಿನ್ ಗಂಡುಗೂ ಅಂದ್ರ ನಿನ್ ಮದ್ವೆ ಆಗೋ ನಿಮ್ಮ ಮಾವಗೂ ನಿನಗೂ ಫಿಟ್ಟಿಂಗ್ ಇಟ್ಬಿಡ್ತೀನಿ. ಏನ ನೀನು ನಿನ್ನಿಷ್ಟಪ್ಪ, ನಾನು ಅಲ್ಲಿ ಮುಂದೆ ಹೋಗಿರ್ತೀನಿ. ಫೋನ್ ನಂಬರ್ ಇಸ್ಕೊ, ನಿನ್ ಫೋನ್ ನಂಬರ್ ಕೊಡ್ಕೋ, ಇಲ್ಲ ಏನಾರ ಮಾಡ್ಕೋ. ನಾನು ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಹೊರಗಡೆ ಏನಾರ ತಗೋಬೇಕಾಗಿರ್ತೈತಿ, ತಗೊಂತಿರ್ತೀನಿ. ನಿನ್ ಬಾ, ನಿಮ್ಮಿಬ್ರು ನಡು ನಾನ್ ಬರೋದಿಲ್ಲ. ಅವ್ರು ಕೇಳಿರೋದು ನಿನ್ ಫೋನ್ ನಂಬರ್, ನನ್ನ ಫೋನ್ ನಂಬರ್ ಅಲ್ಲ. ಏನಾರ ಮಾಡ್ಕೋ. ನಿಂತ್ಕೊಳ ನೋಡು, ನಿಂದೇನೈತಿ ಅಲ್ಲೇ ಸಾರ್ಟ್ ಔಟ್ ಮಾಡ್ಕೊಂಡ್ ಬಾ, ನಾನು ಇಲ್ಲೇ ನಿಂತಿರ್ತೇನೆ, ಜಲ್ದಿ ಬಾ. ಅಯ್ಯೋ, ಈಕಿ ಬೇರೆ ಸಿಟ್ ಮಾಡ್ಕೊಂಡು ಹೋದ್ಲಲ್ಲ. ಇರ್ಲಿ, ನೋಡೋಣ ಇರು. ಸರ್ ಕರೆದ್ರಾ? ಅಲ್ಲ, ಅದು ನಾನು ಒಂದೆರಡು ಸರಿ ನಿಮ್ಮ ರೇಡಿಯೋ ಸ್ಟೇಷನಿಗೆ ಕಾಲ್ ಮಾಡಿ ಮಾತಾಡಿದ್ದೇನೋ ನಿಜ. ನನಗೆ ಸ್ವಲ್ಪ ಯಾವಾಗಲೂ ಖುಷಿಯಿಂದ ಇರಬೇಕು ಅಂತ ಅನ್ಕೊಳ್ಳೋಳು ನಾನು. ಹಾಗಾಗಿ ಆ ರೀತಿಯಾಗಿ ತಮಾಷೆಯಾಗಿ ನನ್ನ ಹೆಸರನ್ನ ಐಡೆಂಟಿಫೈ ಮಾಡ್ರಿ ಹಂಗಿಂಗ್ ಅಂತ ಹೇಳಿ ನಿಮ್ಮ ಹತ್ರ ಟಾಸ್ಕ್ ಕೊಟ್ಟೆ. ಅದು ಬಿಟ್ಟು ಬೇರೆ ಏನೂ ಇಲ್ಲ. ಪ್ಲೀಸ್, ನನ್ನ ಫೋನ್ ನಂಬರ್ ಎಲ್ಲ ಕೊಡೋಕ್ಕಾಗಲ್ಲ ನಿಮ್ಗೆ. ಫೋನ್ ನಂಬರ್ ಕೊಡೋಕ್ಕಾಗಲ್ಲ? ಯಾಕ್ರಿ ಮೇಡಮ್, ನಾನೇ ನಿಮ್ಮ ಫೋನ್ ನಂಬರ್ ತೊಗೊಂಡು ತಿಂತೇನಾ ಅಥವಾ ಯಾರಿಗಾರ ಊರಿಗೆಲ್ಲ ಹಂಚ್ತೇನೋ? ಇಲ್ಲ, ಅದು ಹಂಗಲ್ಲ. ನಮ್ಮ ಮನೆಗೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಅದಾರ. ನಮ್ಮ ಅಕ್ಕ ಇದ್ದಾರಲ್ಲ, ಅವ್ರಿಗೆ ಮಾತ್ರ ನನ್ನ ಫೋನ್ ನಂಬರ್ ಗೊತ್ತಿರೋದು. ನಾನು ಬೇರೆ ಯಾರಿಗೂ ಫೋನ್ ನಂಬರ್ ಕೊಟ್ಟಿಲ್ಲ, ಕೊಡೋದು ಇಲ್ಲ. ಇಷ್ಟೆಲ್ಲ ಸುಳ್ಳು ಹೇಳ್ತೀರಿ ನೀವು? ನಾನು ಸುಳ್ಳು ಹೇಳಿದ್ನಾ? ಇಲ್ಲಪ್ಪ, ನಿಜವಾಗ್ಲೂ ನಾನೇನು ಸುಳ್ಳು ಹೇಳಾತಿಲ್ಲ. ನಿಮ್ಮ ಅಕ್ಕ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ನಿಮ್ಮ ಫೋನ್ ನಂಬರ್ ಇಲ್ವಾ? ಇಲ್ಲ. ಸರಿ, 5 ನಿಮಿಷ ಟೈಮ್ ಕೊಡ್ರಿ, ನಿಮ್ಮ ಫೋನ್ ನಂಬರ್ ನಾನು ಹೇಳ್ತೀನಿ, ಆಮೇಲೆ. ನನ್ನ ಫೋನ್ ನಂಬರ್ ನೀವು ಹೇಳ್ತೀರಾ? ಸರಿ ಆಯ್ತು ಬಿಡ್ರಿ, ಹೇಳ್ರಿ. ಅಲ್ಲ ಮೇಡಮ್, ನೀವು ನಮ್ಮ ತಂಗಿ ಹತ್ರ ನಿಮ್ಮ ಫೋನ್ ನಂಬರ್ ಕೊಟ್ಟಿಲ್ವಾ? ಅಯ್ಯೋ, ನಿಮ್ಮ ತಂಗಿ ಹತ್ರ ಇರೋ ಫೋನ್ ನಂಬರು ನಂದಲ್ಲ. ಮತ್ತೆ ಅದು ನಮ್ಮ ಫ್ರೆಂಡ್ ರಶ್ಮಿ ನಂಬರು. ಅವ್ರು ಇಸ್ಕೊಂಡಿದ್ದು ಅವ್ರದೇ ನಂಬರು. ಅಂದ್ರೆ ನಮ್ಮ ರಶ್ಮಿಗಲ್ಲ ನಿಮ್ಮ ತಂಗಿ ಡ್ರೆಸ್ ಬಿಟ್ಕೊಟ್ಟಿದ್ದು, ಹಾಗಾಗಿ. ಅಲ್ಲ, ನಮ್ಮ ತಂಗಿಗ ಜಾಣ ಅನ್ಬೇಕು, ಬುದ್ದು ಅನ್ಬೇಕು, ಒಂದು ಗೊತ್ತಾಗಂಗಿಲ್ಲ ನೋಡು. ಜಾಣಿ ಅಂದ್ರೆ ಜಾಣಿ ಅಲ್ಲ, ದಡ್ಡಿ ಅಂದ್ರೆ ದಡ್ಡಿ ಅಲ್ಲ. ಇವ್ರ ಫೋನ್ ನಂಬರ್ ಇಸ್ಕೊಂಬ ಅಂತ ಅಂದ್ರೆ ಅವ್ರ ಫೋನ್ ನಂಬರ್ ಇಸ್ಕೊಂಬಂದಾರ. ಅಯ್ಯೋ, ಹೆಂಗಾರ ಮಾಡಿ ಇವ್ರ ಫೋನ್ ನಂಬರ್ನ ಇಸ್ಕೊಳ್ಳೇಬೇಕಲ್ಲ. ಹೌದಾ, ಹೋಗ್ಲಿ ಬಿಡಿ ಸಂಧ್ಯಾ ಅವ್ರೆ, ನಾನು ನಿಮ್ಮ ಫ್ರೆಂಡ್ ಅಂತ ಅನ್ಕೊಂಡು ಫೋನ್ ನಂಬರ್ ಕೊಡ್ತೀರಿ? ಏನಪ್ಪ ಮಾಡೋದು, ಈ ಮನುಷ್ಯ ಬಿಡಂಗ ಕಾಣಕತ್ತಿಲ್ಲಲ್ಲ. ಅಲ್ಲ ಸರ್, ಪ್ಲೀಸ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ನನ್ಗೆ ಆದಾಗೆಲ್ಲ ನಿಮ್ಗೆ ಫೋನ್ ಮಾಡ್ತಿರ್ತೀನಿ ತಗೊಳ್ರಿ. ಆದ್ರೆ ಏನ್ರಿ ಮೇಡಮ್, ಆದಾಗೆಲ್ಲ ನೀವು ನನಗೆ ಫೋನ್ ಮಾಡ್ತೀರಾ? ನನ್ನ ನಂಬರ್ ಇಲ್ಲ ನಿಮ್ಮ ಹತ್ರ? ಇಲ್ಲ, ನಾನು ನಿಮ್ಮ ರೇಡಿಯೋ ಸ್ಟೇಷನ್ಗೆ ಫೋನ್ ಮಾಡ್ತೀನಿ. ಅಯ್ಯೋ, ಈ ಹುಡುಗಿ ಭಾಳ ಹಿಂದದಾಳ. ಭಾಳ ಅಂದ್ರೆ ಭಾಳ ಟ್ರೈನಿಂಗ್ ಕೊಡಬೇಕು. ಅಲ್ರಿ ಮೇಡಮ್, ನಾನು ಇಷ್ಟೆಲ್ಲ ಗೋಗರ್ಯಾಕತ್ತೀನಿ, ಒಂದು ಫೋನ್ ನಂಬರ್ ಕೊಡಕ್ಕೆ ಇಷ್ಟೆಲ್ಲ ಕಾಡಿಸ್ತೀರಾ? ಈಗಿನ ಕಾಲದಾಗೆ ಹಾಯ್ ಅಂದ್ರೆ ಸಾಕು, ಫುಲ್ ಜಾತ್ಕಾನ ಕೊಡ್ತಾರೆ ಹುಡುಗಿಯರು. ಆದ್ರ ಇಲ್ಲಿ ನೋಡಿ ಸರ್, ಆ ರೀತಿ ನಾ ಅಲ್ಲ. ಸರಿ ಬಿಡ್ರಿ, ಆಯ್ತು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಏನು ಬೇಕಾಗಿಲ್ಲ, ನಾನು ಇನ್ನು ಬರ್ತೇನೆ. ಅಯ್ಯೋ ಪಾಪ, ಬೇಜಾರು ಮಾಡ್ಕೊಂಡು ಹೋದ್ರೆ ಏನ? ಅಲ್ಲ, ನಾನು ನಿಮ್ಮ ಹತ್ರ ಫೋನ್ ನಂಬರ್ ಕೇಳಾತೀನಿ ಅಂತ ಹೇಳಿ ಇಷ್ಟು ಆಟಿಟ್ಯೂಡ್ ತೋರಿಸ್ಬೇಡ್ರಿ. ನನಗೂ ಭಾಳ ಫ್ರೆಂಡ್ಸ್ ಇದ್ದಾರೆ, ನಾನು ಒಂದ್ಸಲ ಮಾತಾಡ್ಸಿದ್ರೆ ಸಾಕು ಅಂತ ಕಾಯ್ತಿರ್ತಾರೆ. ಆದ್ರೆ ಅವ್ರು ಯಾರ ಹತ್ರನೂ ನಾನು ಮಾತಾಡಕ್ಕೆ ಹೋಗಲ್ಲ. ನಿಜ ಹೇಳಬೇಕು ಅಂದ್ರೆ ಯಾವ ಹುಡುಗಿಯರ ಹತ್ರನೂ ನಾನು ಫೋನ್ ನಂಬರ್ ಇಸ್ಕೊಳ್ಳೋದಾಗ್ಲಿ, ಇಷ್ಟು ಚೆನ್ನಾಗಿ ಮಾತಾಡ್ಸೋದಾಗ್ಲಿ ಎಲ್ಲ ಮಾಡೋದಿಲ್ಲ. ಅದೇನೋ ನಿಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಭಾಳ ಇಷ್ಟ ಆಗ್ತಾ ಇತ್ತು, ಹಾಗಾಗಿ ಕೇಳಿದೆ ಅಷ್ಟೇ. ಇನ್ಮೇಲೆ ನಿಮಗೆ ಬಿಟ್ಟಿದ್ದು ಬಿಡಿ, ಪರವಾಗಿಲ್ಲ, ನಾನು ಇನ್ನು ಬರ್ತೇನೆ, ಆಯ್ತಾ? ಅಯ್ಯೋ, ನಿಜವಾಗ್ಲೂ ಫೋನ್ ನಂಬರ್ ಕೊಡ್ಬೇಕಾ? ಇವ್ರು ನೋಡಿದ್ರೆ ಒಳ್ಳೆಯವ್ರಂತ ಅನ್ಸಕತ್ತಾರ. ಹೋಗ್ಲಿ ಬಿಡು. ಅದು ಅಭಯ್ ಅವರೇ, ನನ್ನೇಮೋ ಇಷ್ಟು ಸ್ವೀಟ್ ಆಗೈತೆ ಅಂತ ಹೇಳಿ ಇವ್ರು ಕರೆದ ಮೇಲೆ ಗೊತ್ತಾಗಿದ್ದಪ್ಪ. ಹೇಳಿ ಸಂಧ್ಯಾ ಅವರೇ. ಏನಿಲ್ಲ, ಆಯ್ತು ತಗೊಳ್ರಿ, ನಾನು ಫೋನ್ ನಂಬರ್ ಕೊಡ್ತೀನಿ. ಸರಿ ಆಯ್ತು, ಇನ್ಮೇಲೆ ನಾವಿಬ್ರು ಫ್ರೆಂಡ್ಸಾ? ಫ್ರೆಂಡ್ಸಾ? ಹಲೋ ಸಂಧ್ಯಾ ಅವರೇ. ಆಯ್ತು, ಆದ್ರ ನನಗೆ ಗೊತ್ತು ಮುಂದೇನು ಹೇಳಬೇಕು ಅಂತಂದು ಹೇಳಿ. ಫ್ರೆಂಡ್ಶಿಪ್ ಬಿಟ್ಟು ಮುಂದುವರಿಯೋದು ಬೇಡ, ಅದು ಇದು ಅಂತಂದು ಹೇಳಿ ಇಷ್ಟೆಲ್ಲ ಕುರಿತೀರಿ, ಹೌದಲ್ಲ? ಅದು ಹಂಗಲ್ಲ ಅಭಯ್ ಅವರೇ, ನನ್ನ ಕಷ್ಟ ಅರ್ಥ ಮಾಡ್ಕೊಳ್ರಿ. ನಮ್ಮ ಮನೆ ಒಳಗಡೆ ಆ ರೀತಿ ಎಲ್ಲ ಇಲ್ಲ ಸಿಚುವೇಶನ್. ಆಯ್ತು ಬಿಡ್ರಿ ಸಂಧ್ಯಾ ಅವರೇ, ನೀವೇನು ವರಿ ಮಾಡ್ಕೋಬೇಡ್ರಿ. ನಾನು ನೀನು ಸಾರಿ, ನಾನು ನೀವು ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿರೋಣ ಆತ? ಸರಿ ಆಯ್ತು ಅಣ್ಣ. ಬಾಯ್ ಸಂಜು. ಇಲ್ಲಿ ನೋಡ್ರಿ ಸಂಧ್ಯಾ ಅವರೇ, ಇವಳು ನನ್ನ ಮುದ್ದಿನ ತಂಗಿ. ನೀವು ಇವಳನ್ನ ಚೆನ್ನಾಗಿ ಮಾತಾಡ್ಸ್ತೀರಾ, ಇವಳು ಫ್ರೆಂಡ್ಶಿಪ್ ಮಾಡ್ಕೊಳ್ರಿ. ಇದೇನು ಇವರು ಬರೀ ಫ್ರೆಂಡ್ಶಿಪ್ ಅಂತ ಹೇಳಿ ಎಲ್ಲಾರ ಹತ್ರನೂ ಫ್ರೆಂಡ್ಶಿಪ್ ಮಾಡ್ಸಾತಾರ. ಏನಪ್ಪ ಬಿಡು, ಹೋಗ್ಲಿ. ಅಣ್ಣ ಏನ್ ನೀನು? ಹೇ ಸುಮ್ನಿರು. ಅಮ್ಮ ಸಾರಿ ಸಂಧ್ಯಾ ಅವ್ರೆ, ನೋಡ್ಲಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ಅಣ್ಣ, ಅಲ್ಲಿ ಬಿಲ್ ಮಾಡ್ಸೀನಿ, ಬಿಲ್ ಪೇ ಮಾಡ್ಬಾ. ಸರಿ ಬಿಡು, ಬಿಲ್ ಪೇ ಮಾಡ್ತೀನಿ. ಅವರು ಸಂಧ್ಯಾ ಅವ್ರ ಹತ್ರ ಫೋನ್ ನಂಬರ್ ಇಸ್ಕೊಂಡು ನಾನು ಬಂದೆ. ಇಲ್ಲಿ ನೋಡು, ಆವಾಗಲೇ ನೀನು ರಶ್ಮಿ ಅವ್ರ ಫೋನ್ ನಂಬರ್ ತಗೊಂಡಿದ್ದು. ಈ ಸಲ ಇವ್ರದ ಫೋನ್ ನಂಬರ್ ತಗೋ ಹೇಳಕತ್ತೀನಿ ನೋಡು. ಅಷ್ಟೆಲ್ಲ ಕನ್ಫರ್ಮ್ ಮಾಡ್ಕೊಳಕ ರಿಟರ್ನ್ ನಿನ್ ಫೋನಿಂದ ಅವ್ರಿಗೆ ಒಂದು ಮಿಸ್ ಕಾಲ್ ಕೊಡು. ಸರಿ ಆಯ್ತು. ಸಂಧ್ಯಾ ಅವ್ರೆ, ನೀವು ಫೋನ್ ನಂಬರ್ನ ನಮ್ಮ ತಂಗಿ ಹತ್ರ ಕೊಡ್ರಿ. ನಾನು ಒಂದು 5 ಮಿನಿಟ್ಸ್ ಬಿಲ್ ಪೇ ಮಾಡಿ ಬಂದ್ಬಿಡ್ತೇನೆ. ಸರಿ ಅಭಯ್ ಅವರೇ. ಅಲ್ಲ, ನಮ್ಮ ಅಣ್ಣನ್ ನೋಡಿ ನನಗೆ ವಿಚಿತ್ರ ಅನಿಸ್ತಾ ಐತಿ. ಯಾಕೆ ಸಂಜನಾ? ಅದು ಹಂಗಲ್ಲ ಸಂಧ್ಯಾ ಅವರೇ, ನಮ್ಮಣ್ಣ ಯಾವ ಹುಡುಗಿಯರ ಹತ್ರ ಮಾತಾಡಿದ್ರು ಅಷ್ಟು ಕಷ್ಟ. ಯಾರ್ದು ಫೋನ್ ನಂಬರ್ ತಗೊಳ್ಳೋ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಆಮೇಲೆ ಇಷ್ಟೆಲ್ಲ ಚೆನ್ನಾಗಿ ಮಾತಾಡ್ತಾನೆ ಇರಲಿಲ್ಲ. ಒಂದು ಹುಡುಗಿ ಹತ್ರ ಚೆನ್ನಾಗಿ ಮಾತಾಡಕತ್ತಿದ್ದು, ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಇರೋದೆಲ್ಲ ನಿಮ್ಮ ಹತ್ರನ. ಹೌದಾ?
ಅದೇನೋಪ್ಪ ನನಗೂ ನೀವು ಭಾಳ ಇಷ್ಟ ಆಗ್ಬಿಟ್ರಿ. ಹೋಗ್ಲಿ ಬಿಡ್ರಿ, ನಾನು ನೀವು ಫ್ರೆಂಡ್ಸ್ ಆಗಿರೋಣ ಪ್ಲೀಸ್. ಸರಿ, ನಿಮ್ಮ ಅಣ್ಣನೂ ನಾನು ನೀವು ಫ್ರೆಂಡ್ಸ್ ಆಗಿರೋಣ ಅಂದರು, ನೀವು ಫ್ರೆಂಡ್ಶಿಪ್ ಕೇಳ್ತೀರಾ? ಆಯ್ತು ಬಿಡಪ್ಪ, ನಾವೆಲ್ಲ ಫ್ರೆಂಡ್ಸ್ ಆಗಿರೋದ್ರೊಳಗಡೆ ಏನು ಪ್ರಾಬ್ಲಮ್ ಇಲ್ಲ. ನನಗೂ ಒಂದು ಒಳ್ಳೆ ಫ್ರೆಂಡ್ಸ್ ಸಿಕ್ಕರು ಅಂತ ಹೇಳಿ ಖುಷಿ ಆಗ್ತೈತಿ. ಅಂದ್ರೆ ನಿಮಗೆ ಯಾರೋ ಅಷ್ಟೊಂದು ಫ್ರೆಂಡ್ಸ್ ಇಲ್ವಾ? ಇದಾರಪ್ಪ, ಆದ್ರೆ ರಶ್ಮಿ ಭಾಳ ಕ್ಲೋಸು. ನಮ್ಮ ಅಕ್ಕ ಇದ್ದಾಳೆ ಸ್ಫೂರ್ತಿ ಅಂತ ಹೇಳಿ, ಅವಳ ಹತ್ರ ಅಷ್ಟೇ, ಅವರಿಬ್ಬರ ಹತ್ರ ಅಷ್ಟೇ ನಾನು ಜಾಸ್ತಿ ಚೆನ್ನಾಗಿ ಮಾತಾಡೋದು. ಅದು ಬಿಟ್ಟರೆ ಬೇರೆ ಯಾರ ಹತ್ರನೂ ಮಾತಾಡೋದಿಲ್ಲ. ಓ ಹೌದಾ, ಪರವಾಗಿಲ್ಲ, ಇನ್ಮೇಲೆ ನನ್ನ ಹತ್ರನೂ ಮಾತಾಡ್ರಿ ಆಯ್ತಾ? ನಿಜವಾಗ್ಲೂ ನಿನ್ನ ಹತ್ರ ಮಾತಾಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನೀನು ಒಂದು ರೀತಿಯಿಂದ ನನ್ನ ಥರನ ಅನಿಸ್ತೈತಿ. ಅಂದ್ರೆ ನಿಮಗೂ ತಮಾಷೆ ಮಾಡೋದು, ಯಾರಿಗಾರ ಕಾಡ್ಸೋದು ಇದೆಲ್ಲ ಭಾಳ ಇಷ್ಟನಾ? ನನಗೆ ಯಾವಾಗಲೂ ಹ್ಯಾಪಿ ಆಗಿರಬೇಕು. ಏನೋ ಕಷ್ಟ ಇದ್ರೂ ಸಹಿತ ಅದನ್ನ ಚಿಂತೆ ಮಾಡ್ಕೊತ ಕೊರ್ಕೊಂತ ಕುಂದ್ರೋದಿಲ್ಲ ನಾನು. ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಆಸೆ. ವಾವ್ ಸೂಪರ್, ನಾನು ಅಷ್ಟೇ ರೀ. ಆಯ್ತಾ ನಿಮ್ಮಿಬ್ರದ್ದು ಮಾತುಕತೆ? ಸರಿ ಅಭಯ್ ಅವರೇ, ನಾನು ನನ್ನ ಫೋನ್ ನಂಬರ್ ಕೊಟ್ಟೇನಿ. ನೀವು ಫ್ರೀ ಇದ್ದಾಗ ಮೆಸೇಜ್ ಮಾಡ್ರಿ ಆಯ್ತಾ? ಆಮೇಲೆ ನಾನು ಬರ್ತೇನೆ, ಭಾಳ ಹೊತ್ತಾಗೈತಿ. ನಮ್ಮ ಅಕ್ಕ ಬೇರೆ ಮನೆ ಒಳಗಡೆ ಕಾಯ್ತಾ ಇರ್ತಾಳೆ. ಸರಿ ಸಂಧ್ಯಾ ಅವರೇ, ಆಯ್ತು, ಹುಷಾರಿಂದ ಹೋಗಿ ಬನ್ನಿ ಆಯ್ತಾ? ಸರಿ ಅಭಯ್ ಅವರೇ, ಬಾಯ್. ಬಾಯ್ ಸಂಜನಾ. ಬಾಯ್ ಸಂಧ್ಯಾ ಅವರೇ. ಫ್ರೆಂಡ್ಸ್ ಆದಮೇಲೆ ಅವ್ರು ಇವರು ಬೇಡ, ಸಂಧ್ಯಾ ಅಂತ ಕರಿ ಆಯ್ತಾ? ಇಲ್ಲ ಇಲ್ಲ, ನನಗೆ ಮನಸ್ಸು ಒಪ್ಪೋದಿಲ್ಲ. ನಾನು ಸಂಧ್ಯಾ ಅಕ್ಕ. ಸಂಜು, ನಿನ್ಕಿಂತ ದೊಡ್ಡವರಲ್ಲ ರೀ ಹಚ್ಚಿನ ಮಾತಾಡೋರ ಹತ್ರ. ಸರಿ ಅಣ್ಣ, ಆಯ್ತು. ಸರಿ ಆಯ್ತು, ಹೋಗಿ ಬನ್ನಿ ಆಯ್ತಾ? ಸರಿ ಬಿಡು, ನಿನಗೆ ಹೆಂಗೆ ಅನಿಸುತ್ತೆ ಹಂಗೆ ಕರಿ, ನಾನು ಬರ್ತೇನೆ ಆತಾ? ಸರಿ, ನಾನು ಮನೆಗೆ ಹೋದ್ಮೇಲೆ ಫೋನ್ ಮಾಡ್ತೇನೆ ನಿಮಗೆ ಆತಾ? ಆಮೇಲೆ ರಶ್ಮಿ ಎಂಗೇಜ್ಮೆಂಟಿಗೆ ನೀವು ನಿಮ್ಮ ಅಣ್ಣ ಇಬ್ರು ಬಂದ್ಬಿಡ್ರಿ ಆತಾ? ಸರಿ ಸಂಧ್ಯಾ ಅವರೇ, ಬಾಯ್. ಬಾಯ್ ಸಂಜು, ಬಾಯ್. ಬಾಯ್. ಹಾಂ, ನಡಿ ನಡಿ ಸಂಜು. ಸರಿ ಅಣ್ಣ, ನಡಿ. ಇವತ್ತು ನಿನಗೆ ಏನೋ ಆಗಿರೋದು ಮಾತ್ರ ಸತ್ಯ. ಇರು, ನಾನು ಹೋಗಿ ಡ್ರೆಸ್ ತಗೊಂಬರ್ತೀನಿ. ಇಲ್ಲೇ ಇರು. ಬೇಡ ಬೇಡ, ನೀನು ಕಾರ್ ಕಡೆ ಹೋಗಿರೋ, ನಾನು ಬರ್ತೇನಂತ. ಇಲ್ಲಾಂದ್ರೆ ಇಬ್ರು ಸರಿ ಹೋಗಿ ತಗೊಂಬರೋಣ, ನಡಿ. ನಡಿ.